ಹಾಯ್ ಗೆಳೆಯರೇ, ಹಿಂದಿನ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಏಪ್ರಿಲ್ 2ರ ಪ್ರಚಲಿತ ಘಟನೆಗಳನ್ನು ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ಏನಾದರೂ ನಿಮಗೆ ಬೇಕೆಂದ್ರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರ್ತದೆ. ಅಲ್ಲಿ ಹೋಗಿ ನೀವು PDF ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಕ್ವಶನ್ ಆಫ್ ದ ಡೇ ಅಂದ್ರೆ ಮೊನ್ನೆ ಕ್ವಶನ್ ಆಫ್ ದ ಡೇ ಅನ್ನು ಕೇಳಲಾಗಿತ್ತು. ದ್ವಿಪಕ್ಷೀಯ ನೌಕಾ ವ್ಯಾಯಾಮ ಇಂದ್ರದ 14ನೇ ಆವೃತ್ತಿಯಲ್ಲಿ ಯಾವ ದೇಶಗಳು ಭಾಗವಹಿಸುತ್ತವೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಸರಿಯಾದಂತ ಉತ್ತರ ಭಾರತ ಮತ್ತು ರಷ್ಯಾ ಸರಿಯಾದಂತ ಉತ್ತರ. ಇನ್ನ ಏಪ್ರಿಲ್ 2 ಈ ದಿನವನ್ನ ವಿಶ್ವ ಆಂಟಿಸಮ್ ಜಾಗೃತಿ ದಿನವೆಂದು ಆಚರಣೆ ಮಾಡ್ತಾರೆ. ಈ ಒಂದು ದಿನವನ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2007ರಲ್ಲಿ ಏಪ್ರಿಲ್ 2 ವಿಶ್ವ ಆಂಟಿಸಮ್ ಜಾಗೃತಿ ದಿನವೆಂದು ಘೋಷಿಸಿತು. ಇದು ಆಂಟಿಸಮ್ ಅಥವಾ ಆಂಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಬೆಳವಣಿಗೆಯ ಅಸಾಮರ್ಥ್ಯವಾಗಿದ್ದು, ಇದು ವ್ಯಕ್ತಿಯ ಸಂವಹನ ಮತ್ತು ಇತರರೊಂದಿಗೆ ಸಂವಹನ ನಡೆಸುವ ಸಾಮರ್ಥ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹೌದಾ? ಹೀಗಾಗಿ ಈ ದಿನವನ್ನ ಏಪ್ರಿಲ್ 2 ಆಚರಣೆ ಮಾಡ್ತಾರೆ. ಹೌದು. ಇನ್ನ ಭಾರತವು ಪ್ರಾಜೆಕ್ಟ್ ಟೈಗರ್ನ 52 ವರ್ಷಗಳನ್ನು ಆಚರಿಸುತ್ತದೆ. ದೇಶದಲ್ಲಿ ಕ್ಷೀಣಿಸುತ್ತಿರುವಂತಹ ಹುಲಿ ಸಂಖ್ಯೆಗಳನ್ನು ರಕ್ಷಿಸಲು ಏಪ್ರಿಲ್ 1, 1973ರಂದು ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾರಂಭಿಸಲಾಯಿತು. 2006ರಲ್ಲಿ ಕೇವಲ 1411 ಹುಲಿಗಳಿಂದ ಭಾರತದ ಕಾಡು ಹುಲಿಗಳ ಸಂಖ್ಯೆ 2022ರಲ್ಲಿ 3682ಕ್ಕೆ ಏರಿತು. ಇದು ವಿಶ್ವದ ಕಾಡು ಹುಲಿಗಳಲ್ಲಿ ಸುಮಾರು 75% ನೆಲೆಯಾಗಿದೆ. ಇನ್ನು 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ 9115 ಚದುರ ಕಿಲೋಮೀಟರ್ ವಿಸ್ತರಿಸಿದ 9 ಮೀಸಲು ಪ್ರದೇಶಗಳೊಂದಿಗೆ ಇದನ್ನು ಪ್ರಾರಂಭಿಸಲಾಯಿತು. ದೇಶವು ಈಗ 58 ಹುಲಿ ಮೀಸಲು ಪ್ರದೇಶಗಳನ್ನು ಹೊಂದಿದೆ. ಹೌದಾ? ಅಷ್ಟೇ, 58 ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಇದು ಹೊಂದಿದೆ. ಇನ್ನು 2005ರಲ್ಲಿ ಸ್ಥಾಪನೆಯಾದಂತಹ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCA ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಶಾಸನಬದ್ಧ ಸಂಸ್ಥೆಯಾಗಿದ್ದು, ಇದು ಈ ಒಂದು ಟೈಗರ್ ಯೋಜನೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂತದ್ದಾಗಿದೆ. ಹೌದಾ? ಸರ್ಹುಲ್ ಫೆಸ್ಟಿವಲ್, ಸರ್ಹುಲ್ ಹಬ್ಬ, ಇದು ಜಾರ್ಖಂಡ್ ಮತ್ತು ಛೋಟಾ ನಾಗಪುರ್ ಪ್ರದೇಶದ ಬುಡಕಟ್ಟು ಸಮುದಾಯಗಳು ಆಚರಿಸುವಂತಹ ಒಂದು ಹಬ್ಬವಾಗಿರ್ತದೆ. ಹೌದಾ? ಇದನ್ನ ಚೈತ್ರ ಮಾಸದಲ್ಲಿ ಬರುವಂತಹ 3ನೇ ಚಂದ್ರನ ದಿನವಾದಂತಹ ಚೈತ್ರ ಶುಕ್ಲ ತೃತೀಯ ಎಂದು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದರ ಅರ್ಥ ಏನಂದ್ರೆ, ಸರ್ಹುಲ್ ಎಂದರೆ ಅಕ್ಷರಶಃ ಸಾಲ ಮರವನ್ನು ಪೂಜಿಸುವುದು ಎಂದರ್ಥ ಮತ್ತು ವಸಂತ ಕಾಲದ ಆರಂಭ ಮತ್ತು ಆದಿವಾಸಿ ಹೊಸ ವರ್ಷವನ್ನು ಇದು ಸೂಚಿಸುತ್ತದೆ. ಇದು ಸೂರ್ಯ ಮತ್ತು ಭೂಮಿಯ ವಿಶ್ವ ಒಕ್ಕೂಟವನ್ನು ಸಂಕೇತಿಸುತ್ತದೆ. ಇದು ಜೀವನ ಚಕ್ರ ಮತ್ತು ಕೃಷಿಗೆ ಅವಶ್ಯಕವಾಗಿರುವಂತದ್ದಾಗಿರ್ತದ. ಓರಾನ್, ಮುಂಡಾ, ಸಂತಾಲ್, ಕಾದಿಯಾ ಮತ್ತು ಹೋಮೋ ಮುಂತಾದ ಆದಿವಾಸಿ ಗುಂಪುಗಳಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರ. ಹೌದಾ? ನೋಡಿ, ಸರ್ಹುಲ್ ಹಬ್ಬವನ್ನು ಜಾರ್ಖಂಡ್ ಮತ್ತು ಛೋಟಾ ನಾಗಪುರ್ ಪ್ರದೇಶದ ಬುಡಕಟ್ಟು ಸಮುದಾಯಗಳು ಆಚರಿಸುವಂತ ಒಂದು ಹಬ್ಬ ಆಗಿರ್ತದ. ಈ ಹಬ್ಬವನ್ನ ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ಬಿಹಾರ್, ಅಸ್ಸಾಂ, ಅಂಡಮಾನ್, ನೇಪಾಳ ಮತ್ತು ಬಾಂಗ್ಲಾದೇಶ್ ಮತ್ತು ಭೂತಾನ್ನಲ್ಲಿರುವಂತಹ ಬುಡಕಟ್ಟು ಜನಾಂಗದವರು ಕೂಡ ಆಚರಣೆ ಮಾಡ್ತಾರ. ಇನ್ನು ಈ ಹಬ್ಬದ ವೈಶಿಷ್ಟ್ಯತೆಗಳು ಏನಂತ ನೋಡೋಣ. ಸಾಂಪ್ರದಾಯಿಕ ನೃತ್ಯಗಳನ್ನ ಪ್ರದರ್ಶಿಸುತ್ತದೆ. ಸರ್ನಾ ಸ್ಥಳಗಳಲ್ಲಿ ಪವಿತ್ರ ತೋಪುಗಳು 3 ದಿನಗಳ ಆಚರಣೆಯಲ್ಲಿ ನಡೀತದ. ಇದರಲ್ಲಿ ಗ್ರಾಮ ದೇವತೆ ಸರ್ನಾ ಮಾಗೆ ಸಾಲ್ ಹೂವುಗಳನ್ನು ಅರ್ಪಿಸಲಾಗುತ್ತದೆ. ಜಾದೂರ್, ಗೆನಾ ಮತ್ತು ಪೋರ್ ಜಾದೂರ್ನಂತಹ ಸಮುದಾಯ ಹಬ್ಬ ಮತ್ತು ಹಂಡಿಯಾ ಅಂದ್ರೆ ಅಕ್ಕಿ ಬಿಯರ್ ಸೇವನೆಯ ಅಂತಿಮ ದಿನವನ್ನು ಗುರುತಿಸುತ್ತದೆ. ಈ ಆಚರಣೆಗಳು ಮುಗಿದ ನಂತರವೇ ಉಳುಮೆ ಮತ್ತು ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗ್ತವೆ. ಹೌದಾ? ಈ ಒಂದು ಹಬ್ಬದ ಆಚರಣೆ ನಂತರ ಅವರು ಕೃಷಿಯನ್ನು ಪ್ರಾರಂಭ ಮಾಡ್ತಾರ. ಹೌದಾ? ಇನ್ನ 2025ರ ಪುರುಷರ ಹಾಕಿ ಹೀರೋ ಏಷ್ಯಾ ಕಪ್ ಅನ್ನ ಬಿಹಾರ್ ಆಯೋಜಿಸಲಿದೆ. ಬಿಹಾರದ ರಾಜ್ಗೀರ್ ಆಗಸ್ಟ್ 29ರಿಂದ ಸೆಪ್ಟೆಂಬರ್ 7, 2025ರಲ್ಲಿ ಹಾಕಿ ಇಂಡಿಯಾದ ಬೆಂಬಲದೊಂದಿಗೆ
ಪುರುಷರ ಹಾಕಿ ಹೀರೋ ಏಷ್ಯಾ ಕಪ್ 2025 ಆಯೋಜಿಸಲಿದೆ. ಪುರುಷರ ಹಾಕಿ ಏಷ್ಯಾ ಕಪ್ 2025 ಏಷ್ಯಾ ಹಾಕಿ ಫೆಡರೇಷನ್ ಆಯೋಜಿಸುವ ಏಷ್ಯಾದ ಚತುರ್ವಾರ್ಷಿಕ ಅಂತಾರಾಷ್ಟ್ರೀಯ ಪುರುಷರ ಫೀಲ್ಡ್ ಹಾಕಿ ಚಾಂಪಿಯನ್ಶಿಪ್ 12ನೇ ಆವೃತ್ತಿಯ ಪಂದ್ಯಾವಳಿಯಾಗಿದೆ. ಇನ್ನು ವಿಜೇತರು ನೆದರ್ಲ್ಯಾಂಡ್ಸ್ ಮತ್ತು ಬೆಲ್ಜಿಯಂನಲ್ಲಿ ನಡೆಯಲಿರುವ 2026 ಪುರುಷರ FIH ಹಾಕಿ ವಿಶ್ವಕಪ್ಗೆ ಅರ್ಹತೆಯನ್ನು ಪಡಿತಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ನಿಧಿ ತಿವಾರಿ ಅವರನ್ನು ನೇಮಕ ಮಾಡಲಾಗಿದೆ. ಇವರು 2014ರ ಬ್ಯಾಚಿನ ಭಾರತೀಯ ವಿದೇಶಾಂಗ ಸೇವೆ IFS ಅಧಿಕಾರಿಯಾಗಿದ್ದ ತಿವಾರಿ ಅವರನ್ನು ಪ್ರಧಾನಮಂತ್ರಿ ಕಚೇರಿಯಲ್ಲಿ ಉಪ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದವರು ನವೆಂಬರ್ 22ರಿಂದ ಮಾರ್ಚ್ 2025ರವರೆಗೆ. ಈಗ ಇವರನ್ನು ಪ್ರಧಾನಮಂತ್ರಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಹೆಚ್ಚುವರಿ ಸಂಗತಿಗಳಂದ್ರೆ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ PK ಮಿಶ್ರಾ, ಇನ್ನು ನೆಕ್ಸ್ಟ್ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ 2 ಶಕ್ತಿಕಾಂತ್ ದಾಸ್ ಅವರು 2 ಇವರನ್ನು ನೇಮಿಸಲಾಗಿದೆ. ಹೌದಾ. ಇನ್ನು ನೆಕ್ಸ್ಟ್ 6ನೇ ಬಿಮ್ಸ್ಟೆಕ್ ಶೃಂಗಸಭೆಗಾಗಿ ಪ್ರಧಾನಿ ಮೋದಿ ಅವರು ಥೈಲ್ಯಾಂಡ್ಗೆ ಭೇಟಿಯನ್ನು ನೀಡಲಿದ್ದಾರೆ. ಈ 6ನೇ ಬಿಮ್ಸ್ಟೆಕ್ ಶೃಂಗಸಭೆಯು ಏಪ್ರಿಲ್ 3ರಂದು ಪ್ರಧಾನಿ ನರೇಂದ್ರ ಮೋದಿ 6ನೇ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲು ಥೈಲ್ಯಾಂಡ್ಗೆ 2 ದಿನಗಳ ಭೇಟಿಯನ್ನು ನೀಡಲಿದ್ದಾರೆ. ಇದು ಏಪ್ರಿಲ್ 4ರಂದು ಬ್ಯಾಂಕಾಕ್ನಲ್ಲಿ ನಡೆಯಲಿರುವ 6ನೇ ಬಿಮ್ಸ್ಟೆಕ್ ಶೃಂಗಸಭೆಯ ವ್ಯಾಪಾರ, ಭದ್ರತೆ ಮತ್ತು ಪ್ರಾದೇಶಿಕ ಸಹಕಾರದ ಮೇಲೆ ಇದು ಕೇಂದ್ರೀಕರಿಸುವಂತದ್ದಾಗಿದೆ. ಇನ್ನು ಈ ಒಂದು 6ನೇ ಬಿಮ್ಸ್ಟೆಕ್ ಶೃಂಗಸಭೆಯ ವಿಷಯ ಏನಂದ್ರೆ ಸಮೃದ್ಧ, ಸ್ಥಿತಿಸ್ಥಾಪಕ ಮತ್ತು ಮುಕ್ತ ಬಿಮ್ಸ್ಟೆಕ್ ಎಂಬುದು ಇದರ ವಿಷಯವಾಗಿದೆ. ಕೊಲಂಬೋದಲ್ಲಿ ನಡೆದ 5ನೇ ಶೃಂಗಸಭೆಯ 3 ವರ್ಷಗಳ ನಂತರ ಈ ಶೃಂಗಸಭೆಯನ್ನು ನಡೆಸಲಾಗುತ್ತದೆ. ಇನ್ನು ಬಿಮ್ಸ್ಟೆಕ್ ಬಗ್ಗೆ ನಾವು ನೋಡೋದಾದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕಲ್ ಕೋಆಪರೇಷನ್. ಹೌದಾ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಬಾಂಗ್ಲಾದೇಶದ ಢಾಕಾದಲ್ಲಿ ಇದೆ. ಇದನ್ನು ಸ್ಥಾಪನೆ ಯಾವಾಗ ಮಾಡಿದ್ರಂದ್ರೆ ಜೂನ್ 6, 1997 ಬ್ಯಾಂಕಾಕ್ನಲ್ಲಿ ಬ್ಯಾಂಕಾಕ್ ಘೋಷಣೆಯ ಮಾಡಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದರ ಈ ಸದಸ್ಯರು ಯಾವಂದ್ರೆ 7: ಬಾಂಗ್ಲಾದೇಶ್, ಭೂತಾನ್, ಭಾರತ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್. ಇನ್ನು ಬಿಮ್ಸ್ಟೆಕ್ ಆರಂಭದಲ್ಲಿ 4 ಸದಸ್ಯರನ್ನು ಹೊಂದಿತ್ತು. ಅವು ಯಾವಂದ್ರೆ ಬಾಂಗ್ಲಾದೇಶ, ಭಾರತ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್. ಇನ್ನು ಮಯನ್ಮಾರ್ 1997ರಲ್ಲಿ, ನೇಪಾಳ ಮತ್ತು ಭೂತಾನ್ 2004ರಲ್ಲಿ ಇದಕ್ಕೆ ಸೇರಿಕೊಂಡವು. ಹೌದಾ. ನೆಕ್ಸ್ಟ್ ಸಾಗರ್ ಮಾಲಾ ಕಾರ್ಯಕ್ರಮ ಅನುಷ್ಠಾನಗೊಂಡು 10 ವರ್ಷಗಳು ಪೂರ್ಣಗೊಂಡಿದೆ. ಮಾರ್ಚ್ 2015ರಲ್ಲಿ ಪ್ರಾರಂಭವಾದಂತ ಇದು ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯದ ಪ್ರಮುಖವಾದಂತ ಒಂದು ಉಪಕ್ರಮವಾಗಿರುವಂತದ್ದು. ಹೌದಾ. ಇದು ಭಾರತದ 7,500 ಕಿಲೋಮೀಟರ್ ಉದ್ದದ ಕರಾವಳಿ ಮತ್ತು 14,500 ಕಿಲೋಮೀಟರ್ ಸಂಭಾವ್ಯ ಯಾನ ಯೋಗ್ಯ ಜಲಮಾರ್ಗಗಳು ಮತ್ತು ಸಾಗರ ವ್ಯಾಪಾರ ಮಾರ್ಗಗಳಲ್ಲಿನ ಕಾರ್ಯತಂತ್ರದ ಸ್ಥಳಗಳ ಸಾಮರ್ಥ್ಯವನ್ನು ಬಳಸಿಕೊಳ್ಳುವ ಮೂಲಕ ಬಂದರು ನೇತೃತ್ವದ ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಇದು ಹೊಂದಿರುವಂತದ್ದಾಗಿದೆ. ರಾಷ್ಟ್ರೀಯ ಸಾಗರಮಾಲಾ ಅಪೆಕ್ಸ್ ಸಮಿತಿ ಕಾರ್ಯಕ್ರಮದ ನೀತಿ ನಿರ್ದೇಶನ ಮತ್ತು ಮೇಲ್ವಿಚಾರಣೆಗೆ ಅಪೆಕ್ಸ್ ಸಂಸ್ಥೆಯಾಗಿದೆ. ಸರ್ಕಾರವು ಸಾಗರಮಾಲಾ ಕಾರ್ಯಕ್ರಮದಲ್ಲಿ ಸಾಗರಮಾಲಾ 2.0ದೊಂದಿಗೆ ಮುಂದುವರಿಯುತ್ತದೆ. ಹಡಗು ನಿರ್ಮಾಣ, ದುರಸ್ತಿ, ಮರುಬಳಕೆ ಮತ್ತು ಬಂದರು ಆಧುನೀಕರಣದ ಮೇಲೆ ಕೇಂದ್ರೀಕರಿಸುತ್ತದೆ. ಹೌದು. ಇನ್ನು ಈ ಒಂದು ಕಾರ್ಯಕ್ರಮದ ಸಾಧನೆ ಏನಂದ್ರೆ 272 ಯೋಜನೆಗಳು ಪೂರ್ಣಗೊಂಡಿದ್ದು ಸುಮಾರು 1.41 ಲಕ್ಷ ಕೋಟಿ ಹೂಡಿಕೆಗೆ ಕಾರಣವಾಗಿದೆ. ಜಾಗತಿಕ ಬಂದರುಗಳ ಶ್ರೇಯಾಂಕದಲ್ಲಿ 9 ಭಾರತೀಯ ಬಂದರುಗಳು ವಿಶ್ವದ ಅಗ್ರ 100 ಬಂದರುಗಳಲ್ಲಿ ಸೇರಿವೆ. ವೈಜಾಗ್ ಜಾಗತಿಕವಾಗಿ ಅಗ್ರ 20 ಕಂಟೈನರ್ ಬಂದರುಗಳಲ್ಲಿ ಒಂದಾಗಿದೆ. ಸಾಗರಮಾಲಾ ಸ್ಟಾರ್ಟ್ಅಪ್ ಇನ್ವೇಷನ್ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಲಾಗಿದ್ದು ಭಾರತದ ಕಡಲ ವಲಯದಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಬೆಳೆಸಲು ಇದು ಕಾರ್ಯಕ್ರಮವಾಗಿದೆ. ಇನ್ನು ಇದರಲ್ಲಿ 5 ಪಿಲ್ಲರ್ಸ್ ಗಳನ್ನು ಮಾಡಲಾಗಿದೆ. ಹೌದಾ.
ಇನ್ನು ನೆಕ್ಸ್ಟ್ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ನೋಡೋಣ. ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವುದು ಸರ್ವೋಲ್ ಹಬ್ಬದ ವೈಶಿಷ್ಟ್ಯವಲ್ಲ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಹಬ್ಬಕ್ಕೆ ಮೊದಲು ಉಳುಮೆ ಪ್ರಾರಂಭವಾಗುತ್ತದೆ. ಹೌದು, ಇದು ತಪ್ಪಾಗಿದೆ, ರಾಂಗ್. ಯಾಕಂದ್ರೆ ಹಬ್ಬ ಆಚರಣೆ ಮಾಡಿದ ನಂತರ ಇವರು ಉಳುಮೆ ಅಥವಾ ಕೃಷಿಯನ್ನು ಪ್ರಾರಂಭ ಮಾಡ್ತಾರ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್: ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ಯಾರನ್ನ ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ನಿಧಿ ತಿವಾರಿ ಸರಿಯಾದಂತ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್: 2025ರ ಪುರುಷರ ಹಾಕಿ ಹೀರೋ ಏಷ್ಯಾ ಕಪ್ನ 12ನೇ ಆವೃತ್ತಿಯನ್ನ ಯಾವ ರಾಜ್ಯ ಆಯೋಜಿಸುತ್ತದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಬಿಹಾರ್ ಸರಿಯಾದಂತ ಉತ್ತರ. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಪ್ರಶ್ನೆಯನ್ನು ನೋಡೋಣ. 6ನೇ ಬಿಮ್ಸ್ಟೆಕ್ ಶೃಂಗಸಭೆಯ ವಿಷಯವೇನು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರವನ್ನ ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ತಿಳಿಸ್ಬೇಕು. ಇನ್ನು ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನೆಲ್ಗೆ ನೀವೇನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.